ತಾಮ್ರಗುಂಡಿ ಬಸಾಪುರ ಕೆರೆಗೆ ನೀರು ಹರಿಸಲು ರೈತರ ಆಗ್ರಹ. ಅಧಿಕಾರಿಗಳಿಂದ ಭರವಸೆ. ಮುಂಡರಗಿ ತಾಲೂಕಿನ ತಾಮ್ರಗುಂಡಿ ಮತ್ತು ಬಸಾಪುರ ಕೆರೆಗಳಿಗೆ ತಕ್ಷಣ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ರೈತರು ಒಗ್ಗೂಡಿ ಸಿಂಗಟಾಲೂರು ಏತ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಧರಣಿ ನಡೆಸಿದರು. ರೈತರ ಪ್ರಮುಖ ಬೇಡಿಕೆಗಳು: 616 ಎಕರೆ ಆಧಾರ ತಾಮ್ರಗುಂಡಿ ಕೆರೆಯನ್ನೇ ನಂಬಿರುವ ತಾಮ್ರಗುಂಡಿ, ಬರದೂರು, ಮುಂಡರಗಿ ಮತ್ತು ಶಿರೋಳ ಗ್ರಾಮಗಳ ಒಟ್ಟು 616 ಎಕರೆ ಕೃಷಿ ಭೂಮಿ ಸದ್ಯ ಕೆರೆ ಬರಿದಾಗಿರುವುದರಿಂದ ಸಂಕಷ್ಟದಲ್ಲಿದೆ. ಕಾಮಗಾರಿ ನೆಪ ಬೇಡ. ಹಳ್ಳದ ಹತ್ತಿರ ನಡೆಯುತ್ತಿರುವ ಬ್ರಿಡ್ಜ್ ಕಾಮಗಾರಿ ಮುಗಿಯಲು 6 ತಿಂಗಳು ಬೇಕಾಗಬಹುದು. ಅಲ್ಲಿಯವರೆಗೆ ಕಾಯದೆ ಲಭ್ಯವಿರುವ ಕಾಲುವೆಗಳ ಮೂಲಕ ಕೆರೆಗೆ ನೀರು ತುಂಬಿಸಬೇಕು ಎಂದು ರೈತರು ಪಟ್ಟು ಹಿಡಿದ್ರು. ರೈತರನ್ನ ಉಳಿಸಿದ್ರೆ ಇಲಾಖೆಗೂ ಒಳ್ಳೆಯ ಹೆಸರು ಬರುತ್ತದೆ. ನಮಗೆ ರಾಜಕೀಯ ಬೇಡ, ನಮ್ಮ ಕೆರೆಗೆ ನೀರು ಬೇಕು ಎಂದು ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಅಧಿಕಾರಿಗಳು ನೀಡಿದ ವಾಸ್ತವ ಮಾಹಿತಿ: ರೈತರ ಆಕ್ರೋಶಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಇಲಾಖೆಯ ಅಧಿಕಾರಿಗಳು ತಾಂತ್ರಿಕ ಸಮಸ್ಯೆಯನ್ನ ಬಿಚ್ಚಿಟ್ಟರು. ಪ್ರಸ್ತುತ ಡ್ಯಾಂನಲ್ಲಿ ಕೇವಲ 800 ಟಿಎಂಸಿ ನೀರು ಮಾತ್ರ ಲಭ್ಯವಿದೆ. ನಮಗೆ ಮೋಟಾರ್ಗಳನ್ನ ಚಾಲನೆ ಮಾಡಿ ಕೆರೆಗಳಿಗೆ ನೀರು ಹರಿಸಲು ಕನಿಷ್ಠ 10,000 ಟಿಎಂಸಿ ನೀರು ತಾಂತ್ರಿಕವಾಗಿ ಅಗತ್ಯವಿರುತ್ತದೆ. ಮಳೆಯಾಗದ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಳಹರಿವು ನಿಂತಿದೆ. ಮಳೆಯಾಗಿ ನೀರು ಬಂದ ತಕ್ಷಣವೇ ಆದ್ಯತೆಯ ಮೇರೆಗೆ ಕೆರೆಗೆ ನೀರು ಬಿಡಲಾಗುವುದು. ತಾತ್ಕಾಲಿಕವಾಗಿ ಹಿಂತೆಗೆದ ಹೋರಾಟ. ಅಧಿಕಾರಿಗಳು ಅಂಕಿಅಂಶಗಳ ಸಮೇತ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಟ್ಟು ನೀರು ಬಂದ ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಬಳಿಕ ರೈತರು ಸಮಾಧಾನಗೊಂಡು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದರು. ಆದರೆ ನೀರು ಬಂದ ಮೇಲೆಯೂ ಇಲಾಖೆ ವಿಳಂಬ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಏನಾರ ಮಾಡಿ ನಮ್ಮ ರೈತರಿಗೆ ಕೆರೆಗೆ ನೀರು ಬಿಟ್ಟು ಹಳಕ ನೀರು ಹರಿಸೋ ವ್ಯವಸ್ಥೆ ಮಾಡಿ ನಿಮ್ಮ ಇಲಾಖೆ ಪೂಜೆ ಮಾಡ್ತೀವಿ ನಾವು. ಕೊಂಡಾಡ್ತೀವಿ ನಿಮ್ಮನ್ನ. ಕೊಂಡಾಡಿದ್ರೆ ನೀವು ಉದ್ಧಾರ. ಭಾರತ್ ಮಾತಾ ಕಿ ಜೈ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ನಮ್ಮ ತಾಮ್ರಗುಂಡಿ ಏತ ನೀರಾವರಿ ಕೆರೆಗೆ ನೀರು ಬಿಡಲು ನಾವು ಸಿಂಟಾಲೂರು ಏತ ನೀರಾವರಿ ಆಫೀಸಿಗೆ ಬಂದಿದ್ವಿ. ಈಗ ನಮಗೆ ಅವರು ಬಸವರಾಜ್ ಸರ್ ಮತ್ತು ಸಚಿನ್ ಸರ್ ಈಗ ಮಳೆ ಕೆರೆ ಇದಕ್ಕೆ ಹೊಳಿಗೆ ನೀರು ಬಂದ ತಕ್ಷಣ ನಾವು ನಿಮ್ಮ ಕೆರೆ ತುಂಬಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ತಕ್ಷಣ ನಾವು ರೈತರ ಪರವಾಗಿದ್ದೀವಿ, ನಾವು ರೈತರ ಅಂತಕ್ಕಂಥ ವಿಚಾರ ಕೂಡ ಹೇಳಿದ್ದಾರೆ. ನಮ್ಮ ರೈತರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗುವಂಥ ನಾವು ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹಾಗಾಗಿ ಅವರಿಗೆ ಮನವಿ ಕೊಟ್ಟು ನಮ್ಮ ಹೋರಾಟವನ್ನು ಹಿಂದೆ ಎಷ್ಟು ದಿನ ಏನಾದ್ರಿ ಟೈಮಿಂಗ್ ಏನು ಹೇಳಿದ್ರೆ ಈಗ ಡ್ಯಾಮಿಗೆ ನೀರು ಬಂದ ತಕ್ಷಣ 1-2 ದಿನದಾಗ ನಿಮ್ಮ ಕೆರೆ ತುಂಬಿಸ್ಕೊಡ್ತೀವಿ ಅಂತ ಹೇಳಿದ್ರು.